ಕೃಪೆಯಿಂದ ಜ್ಞಾನದ ಬೆಳಕಿನೆಡೆಗೆ ನಮ್ಮೆಲ್ಲರನ್ನ ತೂಗಿಸುತ್ತಾವೆ ಎಂದು ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಅಯ್ಯಬ್ ಖಾನ್ ಸರ್ ಅವರನ್ನ ನಾವು ಕೇಳ್ಕೊಳ್ತಾ ಇದ್ವಿ. ರಾಜ್ ಫೌಂಡೇಶನ್ ವತಿಯಿಂದ ಫ್ಯಾಷನ್ ಶೋ ಈ ದಿನ ಸಾಂಸ್ಕೃತಿಕ ಉಪ ಸಮಿತಿಯ ವತಿಯಿಂದ ಫ್ಯಾಷನ್ ಶೋ ರಾಜ್ ಫೌಂಡೇಶನ್ ವತಿಯಿಂದ ಪ್ರಸ್ತುತ ಪಡಿಸ್ತಾ ಇರುವಂತಹ ಈ ಒಂದು ಫ್ಯಾಷನ್ ಶೋ ನಮಸ್ಕಾರ, ನನ್ನ ಹೆಸರು ಚಂದ್ರಕಲಾ ಅಂತ. ರಾಜ್ ಫೌಂಡೇಶನಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಸಂಸ್ಥೆಯಿಂದ HIV ಪೀಡಿತ ಮಕ್ಕಳಿಗೆ ಮತ್ತು ಕುಳ್ಳಿಗಳಿಗೆ ಮತ್ತು ಮಂಗಳಮುಖಿಯವರಿಗೆ ಪ್ರೋಟೀನ್ ಪೌಡರ್ ಎವ್ರಿ ಮಂತ್ 1000 ಮಕ್ಕಳ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಥರ ಸಂಸ್ಥೆಗೆ ಸಂಬಂಧಪಟ್ಟಿರೋರು ಯಾರೇ ಇದ್ದರೂ ನಮ್ಮ ಸಂಸ್ಥೆಗೆ ಬಂದು ಭೇಟಿ ಮಾಡ್ಕೊಬೋದು. ಅದಕ್ಕೆ ನಾವು ಅವ್ರಿಗೆ ಏನು ಬೇಕು ನಮ್ಮ ಸಂಸ್ಥೆಯಿಂದ ಸಹಕರಿಸ್ತೀವಿ. ಮತ್ತು ಅಂಥವ್ರಿಗೆ ಏನಾದ್ರು ಅವಕಾಶ ಏನಾರು ಮನೇಲಿ ಹೊರಗಡೆ ಹಾಕಿದರೆ ಅದನ್ನು ನಮ್ಮ ಈ ಸಂಸ್ಥೆಯಿಂದ ಆಶ್ರಮ ಇದೆ. ಮತ್ತು ದಾನಿಗಳು ನಮಗೆ ಸಹಕರಿಸ್ಬೇಕು ಅಂತ ನಾನು ಜನಗಳಲ್ಲಿ ಕೇಳ್ಕೊತೀವಿ. ಇವತ್ತು ಫ್ಯಾಷನ್ ಶೋ, ಇವತ್ತು ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಒಂದು ಫ್ಯಾಷನ್ ಶೋ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಜನಗಳಿಗೆ, ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಒಂದು ಅರಿವು ಮೂಡಿಸೋ ಬಗ್ಗೆ, ಈ HIV ಮತ್ತು ಏಡ್ಸ್ ಬಗ್ಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ನಾವು ಇವತ್ತು ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಇವತ್ತು ಒಂದು ಫ್ಯಾಷನ್ ಶೋ ಇಟ್ಕೊಂಡಿದ್ದೀವಿ. ಕಾಂಪಿಟೇಷನ್ ಒಂದು 100 ಜನಕ್ಕೆ ಹೇಳಿದ್ದೀವಿ ಸರ್. ಪ್ರೈಸ್ ಇದೆ ಸರ್. ಪ್ರತಿಯೊಬ್ಬರಿಗೂ ಸಂಸ್ಥೆಯಿಂದನೂ ಸರ್ಟಿಫಿಕೇಟ್ ಕೊಡ್ತೀವಿ. ರಾಜ್ ಫೌಂಡೇಶನ್ ಸಂಸ್ಥೆಯಿಂದನೂ ಸರ್ಟಿಫಿಕೇಟ್ ಕೊಡ್ತೀವಿ. ಎಲ್ಲರಿಗೂ ಶ್ಯಾಶು ಮತ್ತು ಮೂಮೆಂಟ್ ಹೌಸು ಪ್ರೈಸು ಎಲ್ಲವೂ ಕೊಡ್ತೀವಿ ಸರ್. ಕ್ಯಾಶ್ ಪ್ರೈಸ್ ಅಂತ ಇಲ್ಲ. ಥ್ಯಾಂಕ್ ಯು ಸರ್. ನಾವು ರಾಜ್ ಫೌಂಡೇಶನ್ ವತಿಯಿಂದ ನಾವು ಉಪಾಧ್ಯಕ್ಷರಾಗಿ ನಾವು ಆಯ್ಕೆ ಆಗಿದ್ದೀವಿ. ಇವರೇ ಸಂಸ್ಥಾಪಕ ಅಧ್ಯಕ್ಷರು. ಹೀಗೆ ತಿಳಿದವ್ರು ಏನಕ್ಕೆ ಯಾವ ಉದ್ದೇಶಕ್ಕೆ ಮಾಡಿದ್ದು ಅಂದರೆ ಇವತ್ತು ಅರಿವು ಮೂಡಿಸೋ ಕಾರ್ಯಕ್ರಮ. ಏನಕ್ಕೆ ಅರಿವು ಮೂಡಿಸೋದ್ರೆ ಎಷ್ಟೋ ಜನಕ್ಕೆ HIV ಮಕ್ಕಳು ಅಂತ HIV ಬಂದಾಗ ಎದುರು ಬಿಡ್ತಾರೆ. ಏನು 3 ತಿಂಗಳು ಸೋತೋಯ್ತು, 6 ತಿಂಗಳು ಸೋತೋಯ್ತು, ಭಯ ಬಿಡ್ತಾರೆ. ಅದು ಯಾರು ಭಯ ಪಡಬಾರ್ದು. ಅದಕ್ಕೆ ಆದ ಟ್ರೀಟ್ಮೆಂಟ್ಗಳೆಲ್ಲ ಬಂದಿದೆ. ಅಂಥವ್ರಿಗೆ ನಾವು ಪ್ರೋಟೀನ್ ಪೌಡ್ರು ತಿಂಗಳಿಗೆ 500, 600, 1000 ಗಂಟೆ ನಾವು ವಿತರಣೆ ಮಾಡ್ತಾಯಿದ್ವಿ. ಯಾರು ಎದುರುಕೊಳ್ಬಾರ್ದು, ಧೈರ್ಯದಿಂದ ಮಾಡಬೇಕು. ಹಂಗಾಗಿ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ವಿ. ಅದಕ್ಕೆ ಈಗ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಯಾರೇ ಬಂದರೂ ನಮ್ಮ ಸಂಸ್ಥೆಯಿಂದ ಸಹಾಯ ಪಡ್ಕೋಬೋದು. ಇದು ನಮ್ಮ ಮೊಬೈಲ್ ನಂಬರು ಬೇಕಾದ್ರೆ ತೊಗೊಳ್ಬೋದು. ಯಾರೇ ಬಂದು ಯಾರು ಏನು ಸಹಾಯ ಬೇಕೋ ನಾವು ಉಚಿತವಾಗಿ ನಾವು ಸಹಾಯ ಮಾಡೋಕ್ಕೆ ನಾವು ಸಿದ್ಧವಾಗಿದ್ವಿ. ಇದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನನ್ನ ಹೆಸರು ರವೀಂದ್ರ ಕುಮಾರ್ ಅಂತೇಳಿ.